ಭಾರತದಲ್ಲಿ ರೈಲುಗಳನ್ನು ಬಡವರ ವಿಮಾನವೆಂದು ಕರೆಯಲಾಗ್ತದೆ, ಏಕೆಂದರೆ ಪ್ರತಿದಿನವೂ ಕೂಡ ಸಾವಿರಾರು ರೈಲುಗಳು ದೇಶಾದ್ಯಂತ ಪ್ರಯಾಣಿಸುತ್ತವೆ. ಲಕ್ಷಾಂತರ ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತಹ ಕೆಲಸವನ್ನು ಭಾರತೀಯ ರೈಲ್ವೆ ಮಾಡ್ತಾ ಇದೆ. ಭಾರತದ ಆರ್ಥಿಕತೆಯಲ್ಲಿ ರೈಲುಗಳ ಜಾಲವು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತದೆ. ಭಾರತೀಯ ರೈಲ್ವೆಯು ಸಮಾಜದ ಪ್ರತಿಯೊಂದು ಆರ್ಥಿಕ ವಿಭಾಗಕ್ಕೂ ಕೂಡ ನಿರ್ದಿಷ್ಟ ರೈಲುಗಳನ್ನು ಹೊಂದಿದೆ. ಒಂದು ಪ್ರಯಾಣಕ್ಕೆ ಕೆಲವು ₹100 ಸಾಮಾನ್ಯ ಸೀಟುಗಳಿಂದ ಹಿಡಿದು ಕೆಲವು ಸಾವಿರ ಶುಲ್ಕ ವಿಧಿಸುವಂತಹ ಐಷಾರಾಮಿ AC ಫ್ಲೇವರ್ ಕೋಚ್ಗಳವರೆಗೆ. ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರ ಕನಸು ಕಾಣಲು ಸಾಧ್ಯವಾಗದ ಪ್ರಯಾಣಕ್ಕೆ ₹1,00,000 ಶುಲ್ಕ ವಿಧಿಸುವಂತಹ ರೈಲು ಭಾರತದಲ್ಲಿದೆ. ಇದು ನಿಮಗೆ ತಿಳಿದಿದೆಯೇ? ಏನಪ್ಪ ಇದು ₹1,00,000ವರೆಗೆ ಪ್ರಯಾಣವನ್ನು ಮಾಡಲಿಕ್ಕೆ ರೈಲ್ವೆಗೆ ವೆಚ್ಚವನ್ನು ಮಾಡ್ತಾರಾ ಅನ್ನುವಂತಹ ಗೊಂದಲ, ಕುತೂಹಲ ನಿಮ್ಮಲ್ಲಿ ಇರುವುದು ಸಹಜ. ಇದು ಚಿನ್ನ ಮತ್ತು ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟಿರ್ತಕ್ಕಂತಹ ಚಲಿಸುವ ಅರಮನೆ ಎಂದು ಕರೆಯಲ್ಪಡುವಂತಹ ಭವ್ಯ ಮತ್ತು ಐಷಾರಾಮಿ ಮಹಾರಾಜರ ಎಕ್ಸ್‌ಪ್ರೆಸ್ ಎಂದು ಆಗಿದೆ. ಇದು ಒಂದೇ ಪ್ರಯಾಣಕ್ಕೆ ಗರಿಷ್ಠ ₹24,00,000 ವಿಧಿಸುತ್ತದೆ. ಈ ಪೋಸ್ಟ್ನಲ್ಲಿ ಭಾರತದ ಅತ್ಯಂತ ದುಬಾರಿ ರೈಲು ಮಹಾರಾಜ್ ಎಕ್ಸ್‌ಪ್ರೆಸ್ ಐಷಾರಾಮಿ ಮತ್ತು ವಿಶೇಷತೆಯನ್ನು ನೀವು ಇಲ್ಲಿ ನೋಡಬಹುದು. ಹಾಗಾದರೆ ಈ ಎಕ್ಸ್‌ಪ್ರೆಸ್ನ ವಿಶೇಷತೆ ಏನು? ಈ ರೈಲು ಮಹಾರಾಜ ಎಕ್ಸ್‌ಪ್ರೆಸ್ನ ಐಷಾರಾಮಿ ಸವಲತ್ತುಗಳು ಏನು? ಇದಕ್ಕೆ ಏಕೆ ಒಂದೇ ಬಾರಿ ಪ್ರಯಾಣವನ್ನು ಮಾಡುವುದಕ್ಕೆ ಸರಿಸುಮಾರು ₹21,00,000 ವಿಧಿಸುತ್ತಾರೆ ಅಂತಂದರೆ ಅದಕ್ಕೆ ಇರುವಂತಹ ಮಹತ್ವವೇನು? ಅಂತಹ ಮಹಾರಾಜ ಎಕ್ಸ್‌ಪ್ರೆಸ್ನ ಐಷಾರಾಮಿ ಸವಲತ್ತುಗಳು ಏನು ಎನ್ನುವುದನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಇನ್ನು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಭರಿತವಾಗಿರ್ತಕ್ಕಂತಹ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮ IRCTC ನಿರ್ವಹಿಸುವಂತಹ ಮಹಾರಾಜ್ ಎಕ್ಸ್‌ಪ್ರೆಸ್ 2010ರಲ್ಲಿ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಿತು ಮತ್ತು ವಿಶ್ವದ ಅತ್ಯಂತ ದುಬಾರಿ ಐಷಾರಾಮಿ ರೈಲು ಪ್ರಯಾಣದಲ್ಲಿ ಇದು ಒಂದಾಗಿದೆ. ಮಹಾರಾಜ ಎಕ್ಸ್‌ಪ್ರೆಸ್ ರೈಲು 23 ಬೋಗಿಗಳನ್ನು ಹೊಂದಿದ್ದು ಇವು 4 ರೀತಿಯ ವಸತಿ ಸೌಕರ್ಯಗಳನ್ನು ನೀಡುತ್ತದೆ. ರಿಲ್ಯಾಕ್ಸ್ ಕ್ಯಾಬಿನ್ಗಳು, ಜೂನಿಯರ್ ಸೂಟ್ಗಳು ಮತ್ತು ರೆಸಿಡೆನ್ಸಿಯಲ್ ಸೂಟ್ಗಳು. ಇವುಗಳಲ್ಲಿ ಪ್ರತಿಯೊಂದು ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಶುಲ್ಕ ವಿಧಿಸುತ್ತದೆ ಮತ್ತು ವಿಭಿನ್ನ ಸೇವೆಗಳನ್ನು ನೀಡುತ್ತದೆ. ಸೆಪ್ಟೆಂಬರ್ ಅಂತ್ಯದಿಂದ ಏಪ್ರಿಲ್ ಅಂತ್ಯದವರೆಗೆ ಕಾರ್ಯನಿರ್ವಹಿಸುವಂತಹ ಈ ರೈಲು ತನ್ನ ಪ್ರತಿಯೊಬ್ಬ ಗಣ್ಯ ಪ್ರಯಾಣಿಕರಿಗೆ ಸೇವೆ ಮತ್ತು ಸಾಟಿ ಇಲ್ಲದಂತಹ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಯೊಂದು ಟ್ರಿಪ್ಗೂ ಕೂಡ ಕನಿಷ್ಠ ಎಂದರೂ ಕೂಡ 88 ಪ್ರಯಾಣಿಕರಿಗೆ ಮಾತ್ರ ಅವಕಾಶವನ್ನು ಇದು ನೀಡ್ತದೆ. ಚಿನ್ನ ಮತ್ತು ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟಿರ್ತಕ್ಕಂತಹ ಒಳಾಂಗಣಗಳೊಂದಿಗೆ ಮಹಾರಾಜ ಎಕ್ಸ್‌ಪ್ರೆಸ್ ಐಷಾರಾಮಿ ಸಂಕೇತವಾಗಿದ್ದು ಅರಮನೆಯಂತೆ ಕಾಣುತ್ತದೆ. ಈ ಐಷಾರಾಮಿ ರೈಲಿನಲ್ಲಿರುವಂತಹ ಕುರ್ಚಿಗಳಾಗಿರಬಹುದು, ಹಾಸಿಗೆಯಾಗಿರಬಹುದು ಮತ್ತು ಇತರೆ ಪೀಠೋಪಕರಣಗಳಿಂದ ಹಿಡಿದು ಆಹಾರ ಮತ್ತು ಪಾನೀಯಗಳವರೆಗೆ ಎಲ್ಲವೂ ಕೂಡ ರಾಜನಿಗೆ ಇರುವಂತೆಯೇ ಐಷಾರಾಮಿಯಾಗಿದ್ದು ಈ ಮೇರುಕೃತಿಯ ಪ್ರವಾಸಕ್ಕಾಗಿ ಭಾರಿ ಮೊತ್ತವನ್ನು ಖರ್ಚು ಮಾಡಲು ಆಯ್ಕೆ ಮಾಡುವ ಪ್ರಯಾಣಿಕರಿಗೆ ಪ್ರೀಮಿಯಂ ಅನುಭವವನ್ನು ನೀಡಲು ಪ್ರತಿಯೊಂದು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಪ್ರಸ್ತುತಪಡಿಸಲಾಗ್ತದೆ. ಪ್ರತಿಯೊಂದು ಕ್ಯಾಬಿನ್ಗಳು ಮತ್ತು ಸೂಟ್ಗಳು ಆಧುನಿಕ ಟೆಲಿವಿಷನ್ಗಳನ್ನು, ಇಂಟರ್ನೆಟ್ಗಳನ್ನು ಒಳಗೊಂಡು ಎಲೆಕ್ಟ್ರಾನಿಕ್ ಲಾಕರ್ಗಳು, ಅಂತಾರಾಷ್ಟ್ರೀಯ ಕರೆ ವ್ಯವಸ್ಥೆ, ಹವಾ ನಿಯಂತ್ರಣ, ಅತ್ಯುತ್ತಮ ಸೌಕರ್ಯಗಳೊಂದಿಗೆ ದೊಡ್ಡ ಖಾಸಗಿ ಸ್ನಾನಗೃಹಗಳು ಮತ್ತು ಇನ್ನೂ ಹೆಚ್ಚಿನವುಗಳಂತಹ ಉನ್ನತವಾಗಿರ್ತಕ್ಕಂತಹ ಮಟ್ಟದ ಸೌಲಭ್ಯಗಳನ್ನು ಇದು ಒಳಗೊಂಡಿದೆ. ಮಹಾರಾಜ ಎಕ್ಸ್‌ಪ್ರೆಸ್ನಲ್ಲಿ ಮಯೂರ ಮಹಲ್ ಮತ್ತು ರಂಗ್ ಮಹಲ್ ಎಂಬ 2 ಬಹು ತಿನಿಸು ರೆಸ್ಟೋರೆಂಟ್ಗಳಿವೆ. ಇವೆರಡೂ ಕೂಡ ಪ್ರಯಾಣಿಕರಿಗೆ ಎಲ್ಲ ದೇಶದ ಆಹಾರಗಳನ್ನು ನೀಡುತ್ತದೆ. 24 ಕ್ಯಾರೆಟ್ ಚಿನ್ನ ಲೇಪಿತ ಭಕ್ಷ್ಯಗಳ ಮೇಲೆ ಅತಿಥಿಗಳಿಗೆ ನಿಜವಾಗಿ ಇರ್ತಕ್ಕಂತಹ ರಾಜಮನೆತನದ ಭೋಜನಗಳನ್ನು ನೀಡಲಾಗ್ತದೆ. ಇನ್ನು ಮಹಾರಾಜ ಎಕ್ಸ್‌ಪ್ರೆಸ್ ವಾಯುವ್ಯ ಮತ್ತು ಮಧ್ಯ ಭಾರತದಾದ್ಯಂತ 4 ಮಾರ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. 8 ದಿನಗಳ ಪ್ರಯಾಣದ ಸಮಯದಲ್ಲಿ ತಾಜ್ ಮಹಲ್, ಖಜುರಾಹೋ ದೇವಾಲಯಗಳು, ರಣತಂಬೂರ್ ಮತ್ತು ವಾರಣಾಸಿ ಸ್ನಾನಗೃಹಗಳಂತಹ ವಿಶ್ವ ಪರಂಪರೆಯ ತಾಣಗಳಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಪ್ರವಾಸವನ್ನು ನೀಡುತ್ತದೆ ಮತ್ತು ಪ್ರಸಿದ್ಧವಾಗಿರ್ತಕ್ಕಂತಹ ಕೋಟೆಗಳು ಮತ್ತು ಅರಮನೆಗಳಿಗೆ ಖಾಸಗಿ ಪ್ರವೇಶಗಳನ್ನು ಕೂಡ ಇದು ನೀಡ್ತಾ ಇದೆ. ಮಹಾರಾಜ ಎಕ್ಸ್‌ಪ್ರೆಸ್ ವಾಯುವ್ಯ ಮತ್ತು
ಮಧ್ಯ ಭಾರತದಾದ್ಯಂತ 4 ಮಾರ್ಗಗಳನ್ನು ನಿರ್ವಹಿಸುತ್ತದೆ. 8 ದಿನಗಳ ಪ್ರಯಾಣದ ಸಮಯದಲ್ಲಿ ಮಹಾರಾಜ ಎಕ್ಸ್ಪ್ರೆಸ್ನ ಟಿಕೆಟ್ನ ದರಗಳು ಒಬ್ಬರು ಆಯ್ಕೆ ಮಾಡುವ ಮಾರ್ಗ ಮತ್ತು ವಸತಿ ಸೌಕರ್ಯಗಳನ್ನು ಅವಲಂಬಿಸಿರುತ್ತದೆ. ದೆಹಲಿ ಆಗ್ರಾ ರಣತಂಬೂರ್ ಜೈಪುರ್ ದೆಹಲಿ ಮಾರ್ಗದಲ್ಲಿ ಡಬಲ್ ಅಕ್ಯುಪೆನ್ಸಿ ಡೆಲಕ್ಸ್ ಕ್ಯಾಬಿನ್ ದರ ಮಾತ್ರ ತುಂಬ ಕಡಿಮೆ ಆಗಿದ್ದು ಪ್ರತಿ ವ್ಯಕ್ತಿಗೆ ರೂಪಾಯಿ 4,13,210 ರೂಪಾಯಿ ಜೂನಿಯರ್ ಸೂಟ್ ಹಾಗೂ 4,39,400 ರೂಪಾಯಿ ಸೂಟ್, ರೂಪಾಯಿ 6,74,310 ರೂಪಾಯಿ ಅಧ್ಯಕ್ಷೀಯ ಸೂಟ್, ರೂಪಾಯಿ 11,44,980 ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಒಳಗೊಂಡಿದ್ದು ಅವರವರ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಈ ಒಂದು ಸೂಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಮತ್ತೊಂದೆಡೆ ದೆಹಲಿ ಜೈಪುರ ರಣತಂಬೂರ್ ಫತೇಪುರ್ ಸಿಕ್ರಿ ಆಗ್ರಾ ಖಜುರಾಹೋ ವಾರಣಾಸಿ ದೆಹಲಿ ಮಾರ್ಗವು ಅತ್ಯಂತ ದುಬಾರಿಯಾಗಿದ್ದು ಡೆಲಕ್ಸಿ ಕ್ಯಾಬಿನ್ಗಳಿಗೆ 6,54,880 ರೂಪಾಯಿಗಳನ್ನು ಒಳಗೊಂಡಿದ್ದು ಜೂನಿಯರ್ ಸೂಟ್ಗೆ 8,39,930 ರೂಪಾಯಿ, ರೆಗ್ಯುಲರ್ ಸೂಟ್ಗೆ 12,24,410 ರೂಪಾಯಿಗಳು ಮತ್ತು ಪ್ರೆಸಿಡೆನ್ಸಿಯಲ್ ಸೂಟ್ಗೆ 21,03,210 ರೂಪಾಯಿಗಳು ಶುಲ್ಕವನ್ನು ವಿಧಿಸುವಂತಹ ಕೆಲಸವನ್ನು ಮಾಡಲಾಗ್ತದೆ. ನೀವು ಇಲ್ಲಿ ಎಷ್ಟರ ಪ್ರಮಾಣದಲ್ಲಿ ಹಣವನ್ನು ಪಾವತಿ ಮಾಡ್ತೀರೋ ಅಷ್ಟೇ ಸೌಲಭ್ಯ ಸೌಕರ್ಯಗಳನ್ನು ನಿಮಗೆ ಕಲ್ಪಿಸಲಾಗ್ತದೆ. ಅತಿ ಹೆಚ್ಚಿನ ಮೊತ್ತವನ್ನು ನೀವು ಪಾವತಿಸಿದ್ದೇ ಆದರೆ ಅದಕ್ಕೆ ತಕ್ಕಂತೆ ರಾಜರಿಗೆ ಯಾವ ರೀತಿಯ ಸತ್ಕಾರ್ಯಗಳನ್ನು ಮಾಡ್ತಾರೆಯೋ, ರಾಜರಿಗೆ ಯಾವ ರೀತಿಯ ಊಟ ಉಪಚಾರಗಳನ್ನು ಮಾಡ್ತಾರೆಯೋ, ರಾಜರಿಗೆ ಯಾವ ರೀತಿಯ ಕ್ಯಾಬಿನ್ಗಳನ್ನು ನೀಡ್ತಾರೆಯೋ ಅದೇ ರೀತಿಯಾಗಿ ನಿಮಗೆ ಸತ್ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ರೈಲ್ವೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ಭಾರತದಲ್ಲಿ ಚಲಿಸುವಂತಹ ಅತ್ಯಂತ ದುಬಾರಿಯ ರೈಲಿದು. ಇದನ್ನು ಚಿನ್ನದಿಂದಲೇ ರಚಿಸಲ್ಪಟ್ಟಿದೆ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಭರಿತವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.